ಈ ಫುಡ್ ನಾವು ತಿನ್ನೋ ಸ್ಟೈಲ್ ಅದೆಲ್ಲ ಎಷ್ಟು ಇಂಪಾರ್ಟೆಂಟ್. ನಾವು ತಿಂತಿರೋದೇನು ಅಲ್ಲ, ಫುಲ್ ಪಾಯ್ಸನ್ನ ನಾವು ಸ್ಲೋ ಪಾಯ್ಸನ್ ಥರ ಕನ್ಸ್ಯೂಮ್ ಮಾಡ್ತಾ ಇದ್ವಿ. ನಾನು ಆಸ್ ಅ ಟೆರೇಸ್ ಗಾರ್ಡನಿಂಗ್ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇದರಲ್ಲಿ. ಹಸ್ಬೆಂಡ್ ತಾಯಿ ಅವರು ಕ್ಯಾನ್ಸರ್ ಪೇಷಂಟ್. ಸೊ ನಮ್ಮ ಫ್ಯಾಮಿಲಿಲಿ ನನ್ನ ತಾಯಿ ಬ್ಲಡ್ ಕ್ಯಾನ್ಸರಿಂದ ತೀರ್ಕೊಂಡ್ರು. ಆವಾಗ ನನಗೆ ಇದು ರಿಯಲೈಸ್ ಆಯಿತು, ಪ್ರೆಷರ್ ಕುಕ್ಕರಲ್ಲಿ ಹೇಗೆ ಫಾಸ್ಟಾಗಿ ನಾವು ಮಾಡ್ತೀವೋ ಹಾಗೆ ಫಾಸ್ಟಾಗಿ ಜೀವಗಳು ಹಾರ್ಟ್ ಅಟ್ಯಾಕ್ಸ್ ಆಗಿ ತೀರ್ಕೊಳ್ತಿದ್ವಿ. ನಾಟಿ ಎಗ್ಗೋಸ್ಕರ ಅದು ಎಗ್ ಹಾಕೋಕ್ಕಿಂತ ಮುಂಚೆನೇ ನಮ್ಮಲ್ಲಿ ಅದಕ್ಕೆ ಬುಕ್ಕಿಂಗ್ ಆಗಿರುತ್ತೆ. ಸ್ಟಾರ್ ಹೋಟೆಲ್ ಎಲ್ಲ ಇದೆ, ಟ್ರೆಂಡಿಂಗ್ 1 ಟೀಗೆ 1000 rupees ಇದೆ. ಏನಿದೆ ಮೇಡಮ್ ಅಂತ ಸ್ಪೆಷಾಲಿಟಿ? ಕೆಜಿ ಇದು ನಿಮಗೆ ಆನ್ಲೈನಲ್ಲಿ 4000 rupees ಇದೆ. ನೋಡ್ರಪ್ಪ, ಯಾರೆಲ್ಲ ಮನೆ ಮುಂದೆ ಈ ಥರ ಇತ್ಲೆಲ್ಲ ಇದೆ, ಫಸ್ಟ್ ಬೆಳೀರಿ ಇದನ್ನ. ರಿಚ್ ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ ನಿಮಗೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಮತ್ತು ಮೇನ್ ಇವಾಗ IT ಫೀಲ್ಡಲ್ಲಿ ಇರೋರಿಗೆ ನಿದ್ರೆನೇ ಬರಲ್ಲ, ಬರೀ ಮೊಬೈಲ್ ನೋಡಿಕೊಂಡು ರಾತ್ರಿ ನಿದ್ದೆ ಬರೋ ತನಕ ಮೊಬೈಲ್ನ ಬ್ರೌಸ್ ಮಾಡ್ತಾರೆ. ಸೊ ಇದು ಕುಡಿಯೋದ್ರಿಂದ ನಿಮ್ಗೆ ಬೇಗ ನಿದ್ದೆ ಬರುತ್ತೆ. ಇದು ಕಾಡು ಬಸ್ಲೆ ಅಂತ, ಇದು ಕಿಡ್ನಿ ಸ್ಟೋನ್ಗೆ ತುಂಬ ಒಳ್ಳೇದಿದು. ಇದು ನಾವು ಕ್ರಮೇಣ ತಿಂತಾ ಬಂದಾಗ ಕಿಡ್ನಿ ಸ್ಟೋನ್ ಸೈಜ್ ರೆಡ್ಯೂಸ್ ಆಗ್ತಾ ಬಂದು ಕಿಡ್ನಿ ಸ್ಟೋನೇ ನಿಮ್ದು ರಿಮೂವ್ ಆಗುತ್ತೆ. ಇದಕ್ಕೆ ಲೈವ್ ಎಕ್ಸಾಂಪಲ್ ನಾನೇ. ಟೊಮೆಟೊ ಇದೆ, ಈ ಕಡೆ ತುಳಸಿ ನೋಡಿ, ನಮ್ಮ ತುಳಸಿ ಹೆಂಗ್ ಬಂದಿದೆ. ಬೇರೆ ಎಲ್ಲೂ ಈ ತರ ಸಿಟಿಗಳಲ್ಲಿ ನಿಮ್ಗೆ ಕಾಣಿಸಲ್ಲ. ಏನು ಕಪ್ ತುಳಸಿನ? ಹೌದು, ಇದ್ರಲ್ಲೂ ಮೆಡಿಸಿನಲ್ ಪ್ರಾಪರ್ಟೀಸ್ ಜಾಸ್ತಿ ಇದೆ. ಇದನ್ನು ಮಾರ್ತೀರಾ? ಇದು ಮಾರಲ್ಲ, ಕೇಳ್ತಾರೆ ಬಂದಿರೋರಿಗೆ. ಆಲ್ಮೋಸ್ಟ್ ಸುಮಾರು ಜನ ಬಂದು ನೋಡಿ ನಮ್ಮಲ್ಲಿ ತಗೊಂಡು ಹೋಗ್ತಾರೆ. ಚಿಕ್ಕೂರಲ್ಲಿ ಬಿಡುತ್ತಾ ಮೇಡಮ್? ಸ್ನೇಹಿತರೆ, ನಾನಿವತ್ತು ಮೈಸೂರಿಗೆ ಬಂದಿದ್ದೀನಿ. ಮೈಸೂರಲ್ಲಿ ಒಬ್ಬರು ಸ್ವಾವಲಂಬಿ ಮಹಿಳೆನ ನಿಮಗೆ ಪರಿಚಯ ಮಾಡ್ಕೊಳ ಅಂತ ಹೇಳಿ. ಯಾವ ರೀತಿ ಅವರು ಸ್ವಾವಲಂಬಿ ಆಗಿದ್ದಾರೆ ಅಂತ ಹೇಳಿದರೆ ಈ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅವರೇ ಶ್ವೇತಾ ಅಂತ ಹೇಳಿ, ಅವ್ರ ಮನೆ ಮುಂದೆ ಬಂದಿದ್ದೀವಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಅಂದರೆ ನಾನು ಆಲ್ರೆಡಿ ನಮ್ಮ ವೀಕ್ಷಕರಿಗೆ ಹೇಳಿದೆ, ಮೈಸೂರಲ್ಲಿ ಒಬ್ಬರು ಸ್ವಾವಲಂಬಿ ಮಹಿಳೆನ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿ. ಯಾವ ರೀತಿ ಅಂತ ನೀವೇ ಹೇಳಬೇಕು ಮೇಡಮ್. ಇದು ಏನಂದರೆ, ನಾನು ಫಸ್ಟು ಯೂನಿವರ್ಸಿಟಿಲಿ ಜಾಬಲ್ಲಿದ್ದೆ. ಏನಾಗಿ? ಇವ್ಯಾಲ್ಯೂಯೇಷನ್ ಡಿಪಾರ್ಟ್ಮೆಂಟಲ್ಲಿ STA ಸ್ಟಾಫ್ ಆಗಿ ವರ್ಕ್ ಮಾಡ್ತಿದ್ದೆ. ಗೌರ್ಮೆಂಟ್ ಎಂಪ್ಲಾಯಿ? ಇಲ್ಲ, ಪ್ರೈವೇಟ್ ಅಲ್ಲಿ. ಅಂದ್ರೆ ಟೆಂಪ್ರವರಿ ತರ ವರ್ಕ್ ಮಾಡ್ತಾ ಇದ್ರ? ಟೆಂಪ್ರರಿ ಬೇಸಿಸ್ ಮೇಲೆ ವರ್ಕ್ ಮಾಡ್ತಿದ್ದೆ. ಏನ್ ಎಜುಕೇಶನ್ ಮಾಡಿರೋದು? BBM ಮಾಡಿದ್ದೀನಿ. ನಿಮ್ಮ ಹಿನ್ನೆಲೆ ಏನು ಮೇಡಮ್? ಯಾವ ಊರವ್ರು ನೀವು? ನಾನು ಮಡಿಕೇರಿಯವಳು, ಮೂಲತಃ ಕೊಡಗಿನ ಮಗಳು ನಾನು. ಸೊ ಮೈಸೂರಿಗೆ ಮದುವೆ ಆಗಿ ಬಂದಿದ್ದು. ನನ್ನ ಹಸ್ಬೆಂಡ್ ಅಸೋಸಿಯೇಟ್ ಪ್ರೊಫೆಸರ್, PhD ಇನ್ ಬಯೋಟೆಕ್ನಾಲಜಿ ಮಾಡಿದ್ದಾರೆ. ಗೌರ್ಮೆಂಟ್ ಎಂಪ್ಲಾಯಿ? ಇಲ್ಲ, ಪ್ರೈವೇಟ್ ಅವರು ಕೂಡ. ಸೊ ಆದಿಚುಂಚನಗಿರಿ ಯೂನಿವರ್ಸಿಟಿಲಿ ಎಂಪ್ಲಾಯ್ ಆಗಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದಾರೆ. ಸೊ ನನಗೆ ಈ ಆರ್ಗ್ಯಾನಿಕ್ ಫೀಲ್ಡಿಗೆ ಬರೋಕ್ಕೆ ನನಗೆ ಇಂಟ್ರೆಸ್ಟ್ ಏನಾಗಿದ್ದು ಅಂದರೆ, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಓಕೆ, ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಅಂದರೆ ಸಾವಯವ ಕೃಷಿ ಮಾಡ್ತಾ ಇದ್ದೀರಾ ಅಂದಂಗಾಯ್ತು. ಎಲ್ಲಿದೆ ಮೇಡಮ್ ಜಾಗ? ನಾನು ಟೆರೆಸ್ ಮೇಲೇನೆ ಮಾಡಿದ್ದೀನಿ, ನನ್ನ ಮನೆ ಅಂಗಳದ ಮೇಲೆ ಆಕೆ ಅಕ್ಕಪಕ್ಕ ಜಾಗದಲ್ಲಿ. ಓ, ಈ ಕಡೆ ಮಾಡಿದ್ರಲ್ಲ ಇಷ್ಟು ಜಾಗದಲ್ಲಿ? ಓಕೆ ಮೇಡಮ್, ಇಲ್ಲೇನು ಈ ಥರ ಪೇಂಟ್ ಬಾಕ್ಸ್ ಎಲ್ಲ ಇಟ್ಕೊಂಡಿದ್ದೀರಾ? ಈ ಪೇಂಟ್ ಬಾಕ್ಸ್ಗಳಲ್ಲೇ ನಾನು ಫಸ್ಟ್ ಎಲ್ಲ ಇದನ್ನ ಹಾಕೊಂಡಿದ್ದು, ಗಿಡಗಳನ್ನ. ಇದನ್ನ ಪುನಃ ರೀಪಾಟ್ ಮಾಡ್ತೀವಿ, ಇದನ್ನೆಲ್ಲ ತೆಗಿತೀವಿ, ಆಮೇಲೆ ಪುನಃ ರೀಶಫಲ್ ಮಾಡ್ತೀವಿ, ಆಮೇಲೆ ಪುನಃ ಇದರಲ್ಲೇ ನಾನು ಆಸ್ ಅ ಟೆರೇಸ್ ಗಾರ್ಡನಿಂಗ್ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇದರಲ್ಲಿ. ಓ, ನಮ್ಮ ಹಳ್ಳಿ ಕಡೆ ನಾವು ಪೇಂಟ್ ಡಬ್ಬನೇ ಅದಕ್ಕೆಲ್ಲ ಯೂಸ್ ಮಾಡ್ತೀವಿ, ಬಸ್ರ ಮನೆಗೆ ಯೂಸ್ ಮಾಡ್ತೀವಿ, ಹಸುಗಳಿಗೆ ಕಲ್ಗೇಜ್ ಕೊಡೋಕೆ ಯೂಸ್ ಮಾಡ್ತೀವಿ, ಮತ್ತೆ ಪಾಟ್ ಥರ ಯೂಸ್ ಮಾಡ್ತೀವಿ. ಇವ್ರು ಕಂಪ್ಲೀಟಾಗಿ ಪಾಟ್ ಥರ ಯೂಸ್ ಮಾಡಿದ್ವಿ. ಎಲ್ಲ ಖಾಲಿ ಆಗಿದೆಯಲ್ಲ, ಏನು ಹಾಕಿಲ್ಲ ಇವಾಗ ಇದು ಟೊಮೆಟೊ ಹಾಕಿದ್ವಿ. ಟೊಮೆಟೊ ಎಲ್ಲ ಕ್ರಾಪ್ ಮುಗೀತದು. ಸೊ ಅದನ್ನೆಲ್ಲ ಕೆಳಗೆ ತಂದು ಪುನಃ ಇದನ್ನ ರೀಶಫಲ್ ಮಾಡ್ತೀವಿ. ಓಕೆ, ಎಲ್ಲಿ ಬರುತ್ತೆ ನಿಮ್ಮ ಮನೆ? ಇದು ನಾವು ಕಾಮನ್ಕೆರೆ ಹುಂಡಿ ಅಂತ ಈ ಗ್ರಾಮದ ಹೆಸರು. NH ಹಾಸ್ಪಿಟ್ಲಿಂದ ಡೈರೆಕ್ಟ್ ಕಾಮನ್ಕೆರೆ ಹುಂಡಿ ಟುವರ್ಡ್ಸ್ ಬಂದಾಗ ನಿಮಗೆ KHB ವೇದಪುರಂ ಲೇಔಟ್ ಅಂತ ಸಿಗುತ್ತೆ. ಸೊ ಅಲ್ಲಿರೋದು ನಮ್ಮ ಮನೆ. ತುಂಬ ಚೆನ್ನಾಗಿದೆ ನಿಮ್ಮ ಲೇಔಟ್ ಎಲ್ಲ ನೋಡಿ, ತುಂಬ ಗ್ರೀನರಿಯಾಗಿ. ನಾವು ಇಂಥ ಲೇಔಟಲ್ಲಿ ಏನಪ್ಪ ಮಾಡ್ತಾ ಇದ್ದಾರೆ, ಹೆಂಗೆ ಸಾವಯವ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಮನೆ ಯಾವಾಗ ಮೇಡಮ್ ಕಟ್ಟಿದ್ದು? 1 year ಆಯಿತು ಮೇಡಮ್ ಅಷ್ಟೇ. 1 year. ಅಂದರೆ ಹಸ್ಬೆಂಡ್ ಡ್ರೀಮಾ ಅಥವಾ ನಿಮ್ಮ ಡ್ರೀಮಾ, ಹೇಗೆ ಏನು? ಇದು ಡ್ರೀಮ್ ಅಲ್ಲ, ಇದು ನನ್ನ ಅತ್ತೆ ಆಸೆನ ಪೂರ್ತಿ ಮಾಡಿರೋದಷ್ಟೇ. ನಿಮ್ಮ ಅತ್ತೆ ಅಂದರೆ ನಿಮ್ಮ ಹಸ್ಬೆಂಡ್ ತಾಯಿ. ಅವರು ಕ್ಯಾನ್ಸರ್ ಪೇಷಂಟ್, 4th stage ಕ್ಯಾನ್ಸರಲ್ಲಿ ಇದ್ದಾರೆ. ಸೊ ಅವ್ರ ಕಣ್ಮುಂದೆ ನಾವು ಮನೆ ಕಟ್ಟಬೇಕು ಅನ್ನೋ ಆಸೆಯಿಂದ ನಾವು ಈ ಮನೆನ ಕಟ್ಟಿರೋದು. ಏನು ಕ್ಯಾನ್ಸರ್ ಮೇಡಮ್? ಅವ್ರಿಗೆ ಇದು ಓವರಿ ಕ್ಯಾನ್ಸರ್ ಆಗಿತ್ತು. 9 years ಬ್ಯಾಕ್ ಅವ್ರದ್ದು ಓವರಿ ರಿಮೂವ್ ಮಾಡಿದ್ದೀವಿ. ಬಟ್ ಆದ್ರೂ ಅವ್ರಿಗೆ ಪುನಃ ಅದು ರಿಪೀಟೆಡ್ ಆಗಿ ಬಂದಿದೆ. ಸೊ ನಮ್ಮ ಫ್ಯಾಮಿಲಿಲಿ ನನ್ನ ತಾಯಿ ಬ್ಲಡ್ ಕ್ಯಾನ್ಸರಿಂದ ತೀರ್ಕೊಂಡ್ರು. ಓ ಮೈ ಗಾಡ್, ಏನು ಮೇಡಮ್ ಎಲ್ಲ ಕ್ಯಾನ್ಸರ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನನ್ನ ತಮ್ಮ ಕೊರೋನಾ ಸೆಕೆಂಡ್ ಫೇಸಲ್ಲಿ ಅವ್ನು ತೀರ್ಕೊಂಡ. ಕೊರೋನಾ ಸೆಕೆಂಡ್ ಫೇಸಲ್ಲಿ ಅವ್ನು ತೀರ್ಕೊಂಡಿದ್ದು ಒಂದು 5 daysಗೆ ನನ್ನ ಹಸ್ಬೆಂಡ್ಗೆ ಕೊರೋನಾ ಅಟ್ಯಾಕ್ ಆಯಿತು.
ಸೊ ನಾನು ಆವಾಗ ನನಗೆ ಇದು ರಿಯಲೈಸ್ ಆಯಿತು, ನಂದು ಈ ಫುಡ್ ನಾವು ತಿನ್ನೋ ಸ್ಟೈಲ್ ಅದೆಲ್ಲ ಎಷ್ಟು ಇಂಪಾರ್ಟೆಂಟ್. ನಾವು ತಿಂತಿರೋದೇನೂ ಅಲ್ಲ, ಫುಲ್ ಪಾಯ್ಸನ್ನ ನಾವು ಸ್ಲೋ ಪಾಯ್ಸನ್ ಥರ ಕನ್ಸ್ಯೂಮ್ ಮಾಡ್ತಾಯಿದ್ವಿ. ಇದೆಲ್ಲ ನನಗೆ ಆವಾಗ ರಿಯಲೈಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಫಸ್ಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಚೆನ್ನಾಗಿರಬೇಕು, ಇಮ್ಯುನಿಟಿ ನಮ್ಮಲ್ಲಿ ಫಸ್ಟ್ ಬೂಸ್ಟ್ ನಾವು ಮಾಡ್ಕೊಳ್ಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ನಾನು ಮನೆ ಮುಂದೆ ಸ್ವಲ್ಪ ಬೆಳೆಸ್ಕೊಳ್ಳೋಕ್ಕೆ ಸ್ಟಾರ್ಟಿಂಗ್ ಮಾಡಿದ್ದು ನಾನು ಆ ರೀತಿ. ಅಂದರೆ ನೀವು ಅನೇಕ ಸಾವು ನೋವುಗಳು ಮತ್ತು ಕಷ್ಟಗಳನ್ನ ತುಂಬ ಹತ್ರದಿಂದ ನೋಡಿದ್ದೀರಾ, ತುಂಬ ಆಪ್ತರನ್ನ ಕಳ್ಕೊಂಡಿದ್ದೀರಾ. ಅಂದರೆ ನಿಮ್ಗನ್ಸಿದ್ದು ನಮ್ಮ ಫುಡ್ ಸ್ಟೈಲಿಂದಲೇ ಇದೆಲ್ಲ ಆಗಿದ್ದು ಅಂತೀರಾ? ಕ್ಯಾನ್ಸರ್ ಬರ್ತಿರೋದು ಅದೇ ಕಾರಣ ಅಂತೀರಾ? ಹೆಂಗೆ ಮೇಡಮ್? ಹಂಗಾರೆ ಬೆಂಗಳೂರಲ್ಲೆಲ್ಲ ಮತ್ತು ಸಿಟಿಲೆಲ್ಲ ಇವಾಗ ಪ್ರೆಷರ್ ಕುಕ್ಕರಲ್ಲಿ ಅನ್ನ ಮಾಡ್ತೀವಿ ಮೇಡಮ್. ಫಸ್ಟ್ ಹೇಗೆ ನಾವು ಮಾಡ್ತಿದ್ವಿ ಅನ್ನ? ತಪ್ಪಲಿಲಿ ಇಟ್ಟು ಬೇಯಿಸಿ ಬಸ್ತು ಮಾಡ್ತೀವಿ. ಇವಾಗ ಯಾರು ಮಾಡ್ತಿದ್ದಾರೆ? ಎಲ್ಲಿದೆ ಮೇಡಮ್ ಟೈಮು? ಹೇಳ್ತೀವಿ, ಬಟ್ ಅದಕ್ಕೋಸ್ಕರ ಪ್ರೆಷರ್ ಕುಕ್ಕರಲ್ಲಿ ಹೇಗೆ ಫಾಸ್ಟಾಗಿ ನಾವು ಮಾಡ್ತೀವೋ ಹಾಗೆ ಫಾಸ್ಟಾಗಿ ಜೀವಗಳು ಹಾರ್ಟ್ ಅಟ್ಯಾಕ್ಸ್ ಆಗಿ ತೀರ್ಕೊಳ್ತಿದ್ವಿ. ಇದಕ್ಕೆ ಮೇನ್ ರೀಸನ್ ನಾವು ಸಿಲ್ವರ್ ಐಟಮ್ಸ್ನ ಯೂಸ್ ಮಾಡಬಾರ್ದು. ಹಳೆ ಪದ್ಧತಿ ನಾವು ಹೇಳೋ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂತ. ಬಟ್ ನಿಮ್ಗೆ ಹೆಲ್ತ್ ಬೇಕಂದರೆ ನಾವು ಸ್ವಲ್ಪ ಲೇಟಾಗಿ ನಾವು ನಮ್ಮ ಫುಡ್ ಪ್ರಿಪ್ರೇಷನ್ನ ಮಾಡಿಕೊಂಡು ನಾವು ಅದನ್ನ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಓಕೆ, ಗುಡ್, ಗ್ರೇಟ್ ಮೇಡಮ್. ಇದೇನು ಮೇಡಮ್ ಕೋಳಿ ಎಲ್ಲ ಸಾಕಿದ್ದೀರಾ? ನಾಟಿ ಕೋಳಿ ಅಂತ ನಾಟಿ ಕೋಳಿಗಳು ಸಾಕೊಂಡಿದ್ದೇವೆ ಮೇಡಮ್. ಮಾರ್ತೀರಾ? ಎಷ್ಟಿದಾವೆ ಇವಾಗ? ಇವಾಗ ಸದ್ಯಕ್ಕೆ ಇಲ್ಲಿ ಒಂದು 20 ಇದೆ. ಸೊ ಇದು ಎಗ್ಸ್ ತುಂಬ ನಮ್ಮದು ಪಾಪ್ಯುಲರ್. ನಾಟಿ ಎಗ್ಗೋಸ್ಕರ ಅದು ಎಗ್ ಹಾಕೋಕ್ಕಿಂತ ಮುಂಚೆನೇ ನಮ್ಮಲ್ಲಿ ಅದಕ್ಕೆ ಬುಕ್ಕಿಂಗ್ ಆಗಿರುತ್ತೆ. ಹೌದಾ? ಎಷ್ಟು ಮೊಟ್ಟೆ ಸಿಗ್ತವೆ ಮೇಡಮ್? ಡೈಲಿ ನಮ್ಗೆ ಒಂದು 10 ಆದರೂ 10 ರಿಂದ 15 ಮೊಟ್ಟೆ ಬರುತ್ತೆ. ಹಂಗಾರೆ ಎಷ್ಟಕ್ಕೆ ಮಾರ್ತೀರಾ ಮೇಡಮ್? ನಾವೊಂದು 15 to 18, 20 ಆ ಥರ ಎಗ್ ಸೈಜ್ ಮೇಲೆ. ಮುಂಚೆನೆ ಮೊಟ್ಟೆ ಇಡಕ್ಕಿಂತ ಮುಂಚೆನೆ ದುಡ್ಡು ಕೊಟ್ಬಿಟ್ಟು ನೋಡಿ ಎಷ್ಟು ಡಿಮ್ಯಾಂಡ್ ಇದೆ. ಹಂಗಾದ್ರೆ ನಾಟಿ ಕೋಳಿ ಮೊಟ್ಟೆಗೆ ಇವರಿಗೆ ಮೊಟ್ಟೆ ಇಡಕ್ಕಿಂತ ಮುಂಚೆನೆ ಆರ್ಡರ್ ಜಾಸ್ತಿ ಆಗಿದೆ. ಓಕೆ, ಒಂದು ಫುಡ್ ಏನಾರು ಹಾಕ್ತೀರಾ ಇವಾಗ? ನಾವು ಫುಡ್ ಅಂತ ಅದಕ್ಕೆ ನೀವು ನೋಡ್ಬೋದು, ನಾವು ಅಕ್ಕಿ ತರಿ ಅಂದರೆ ಈ ಥರ ನಾವು ಇದು ಹಾಕ್ತೀವಿ. ಈ ಥರ ನಮ್ಮ ಸೊಪ್ಪು ವೇಸ್ಟ್ ಸೊಪ್ಪುಗಳಿರುತ್ತಲ್ಲ, ಈ ಸೊಪ್ಪುಗಳನ್ನ ನಾವು ಹಾಕ್ತೀವಿ. ಇದಕ್ಕೆ ಫೀಡಿಂಗ್ ಅಂತ ನಾವು ಕೊಡೋದೇ ನ್ಯಾಚುರಲ್ ಫೀಡಿಂಗ್ ಕೊಡ್ತೀವಿ, ಬೇರೆ ಇದು ಫೀಡಿಂಗ್ಸ್ ಕೊಡಲ್ಲ ನಾವು ಇದಕ್ಕೆ. ಸೊ ನ್ಯಾಚುರಲ್ ಆಗಿ ಏನು ಕೊಡ್ತಾರೋ ಅದೇ ಕೊಡೋದು ನಾವು. ಅಕ್ಕಿ ತರಿ, ಗೋಧಿ ನುಚ್ಚು, ಈ ಥರದ ಐಟಮ್ಸ್ ಕೊಡ್ತೀವಿ. ನಮ್ಮ ಮನೆಗೆ ನಿಮಗೆ ವೆಲ್ಕಮ್ ಮಾಡೋದೇ ಫಸ್ಟು ಶಂಖಪುಷ್ಪಿ ಹೂವು. ಇದು ಶಂಖಪುಷ್ಪಿನಾ ಮೇಡಮ್? ಇದರೆಲ್ಲ ಟೀ ಮಾಡ್ತಾರಲ್ವಾ? ಹೌದು, ಬ್ಲೂ ಟೀ ಅಂತ ಮಾಡಿ 5 ಸ್ಟಾರ್ ಹೋಟೆಲ್ ಎಲ್ಲ ಇದೆ. ಟ್ರೆಂಡಿಂಗ್ 1 ಟೀಗೆ 1000 rupees ಇದೆ. ಏನಿದೆ ಮೇಡಮ್ ಅಂತ ಸ್ಪೆಷಾಲಿಟಿ? KG ಇದು ನಿಮಗೆ ಆನ್ಲೈನಲ್ಲಿ 4000 rupees ಇದೆ. ನೋಡ್ರಪ್ಪ, ಯಾರೆಲ್ಲ ಮನೆ ಮುಂದೆ ಈ ಥರ ಇತ್ಲೆಲ್ಲ ಇದೆ, ಫಸ್ಟ್ ಬೆಳೀರಿ ಇದನ್ನ. ಸೊ ನಾವು ಜನರಿಗೆ ಇದು ಫ್ರೀ ಸೀಡ್ಸ್ ಕೊಡ್ತೀವಿ. ಓಕೆ, ಸೀಡ್ಸ್ ಬೀಜನ ಫ್ರೀಯಾಗಿ ಕೊಡ್ತೀರಾ? ಫ್ರೀಯಾಗಿ ಕೊಡ್ತೀವಿ. ನಮ್ಮ ಕಾನ್ಸೆಪ್ಟ್, ನಮ್ಮ ಮೋಟೋ ಏನಂದ್ರೆ ಜನರಿಗೆ ಆರ್ಗ್ಯಾನಿಕ್ ಫುಡ್ ರೀಚ್ ಆಗಬೇಕು, ಜನರ ಹೆಲ್ತ್ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಮೇನ್ ಮೋಟೋ. ಸೊ ನಾವು ಈ ಶಂಖಪುಷ್ಪಿ ಗಿಡಗಳನ್ನ, ಇದು ಹೂಗಳನ್ನ ಏನು ಮಾಡ್ತೀವಿ, ತೆಗಿತೀವಿ, ವಾಶ್ ಮಾಡ್ತೀವಿ, ಡ್ರೈ ಮಾಡಿ ಅದನ್ನ ನಾವು ಸೆಲ್ ಮಾಡ್ತೀವಿ. ನಾವು ಎಲ್ಲಿ ಸೆಲ್ ಮಾಡ್ತೀವಿ ಅಂದರೆ ವಿಜಯನಗರ ಅಲ್ಲಿ ಸಖತ್ ಸೊಪ್ಪು ಅನ್ನೋದೊಂದು ಇದಿದೆ, ಆರ್ಗ್ಯಾನಿಕ್ ಮಾರ್ಕೆಟು. ಸಂಡೇ ಕಾಡ ಕಚೇರಿಯಲ್ಲೂ ಕೂಡ ರೈತರ ಸಂತೆ ಅಂತ ಹೇಳ್ಬಿಟ್ಟು ಸಂಡೇ ಅಲ್ಲಿ ಮಾರ್ತೀವಿ. ಏನು ಸ್ಪೆಷಾಲಿಟಿ ಮೇಡಮ್ ಇದ್ರೆ? ತಿನ್ನೋದ್ರಿಂದ ಏನಿದೆ? ರಿಚ್ ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ ನಿಮಗೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಮತ್ತು ಮೇನ್ ಇವಾಗ IT ಫೀಲ್ಡಲ್ಲಿ ಇರೋರಿಗೆ ನಿದ್ರೆನೇ ಬರಲ್ಲ, ಬರೀ ಮೊಬೈಲ್ ನೋಡಿಕೊಂಡು ರಾತ್ರಿ ನಿದ್ದೆ ಬರೋ ತನಕ ಮೊಬೈಲ್ನ ಬ್ರೌಸ್ ಮಾಡ್ತಾರೆ. ಸೊ ಇದು ಕುಡಿಯೋದ್ರಿಂದ ನಿಮ್ಗೆ ಬೇಗ ನಿದ್ದೆ ಬರುತ್ತೆ. ಹೌದಾ? ಹಾಗೇನೆ ತಿನ್ಬೋದಾ ಇದನ್ನ? ತಿನ್ಬೋದು, ಬಟ್ ಇದು ಬ್ಲೂ ಟೀ ಅಂತ ಮಾಡ್ಕೊಂಡು ಕುಡಿಯೋದು ವಾಡಿಕೆ. ಮತ್ತು ಇದು ಬ್ಲೂ ರೈಸ್ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾ ಇದ್ದಾರೆ. ಸೊ ಬ್ಲೂ ರೈಸ್ ಹಾಗೂ ಕೆಲವೊಂದು ಹೋಟೆಲ್ಸಲ್ಲಿ ಇದು 1 ಪ್ಲೇಟಿಗೆ 1500 ಥರ ಕಾಸ್ಟ್ ಮಾಡ್ತಾರೆ. ಅಷ್ಟೊಂದು ಕಾಸ್ಟ್? ರೈಸ್ ಹೆಂಗೆ ಬರುತ್ತೆ ಮೇಡಮ್ ಇದರಲ್ಲಿ? ಇದು ನೀವು ನೀರು ಇದು ಮಾಡಿ ಬಾಯ್ಲ್ ಮಾಡಿದಾಗ ಬ್ಲೂ ಕಲರ್ ಬರುತ್ತೆ, ಅದನ್ನ ಬ್ಲೂ ರೈಸ್ ಆಗಿ ನಿಮಗೆ ಇದೇ ಹೂಗಳು ನಿಮಗೆ ಸಿಗೋದು ಆರಾಮಾಗಿ ಬೆಳೆಯೋದನ್ನ 1500ಗೆ ನಿಮಗೆ ಹೋಟ್ಲಲ್ಲಿ ಮಾರ್ತಾರೆ. ಅಂದರೆ ಇದ್ರ ಎಷ್ಟು ಆದಾಯ ಬರುತ್ತೆ ಇದೊಂದು ಗಿಡದಿಂದ ನಿಮಗೆ? ನಮಗೆ ಇದೊಂದು ಗಿಡದಿಂದ ಅಟ್ಲೀಸ್ಟ್ ನಮಗೆ ವಾರಕ್ಕೆ ಒಂದು 500 ಅಷ್ಟಾದರೂ ಬರುತ್ತೆ. ಅಂದರೆ ನಾವು ದುಡ್ಗೋಸ್ಕರ ಮಾಡ್ತಿಲ್ಲ, ಒಂದು 30 rupees ಸ್ಯಾಚೆಟ್ಸ್ ಥರ ಒಂದು 50 ರಿಂದ 60 ಹೂಗಳನ್ನ ಅದರಲ್ಲಿ ಡ್ರೈ ಮಾಡಿ ಹಾಕ್ತೀವಿ. ಸೊ ನೀವು ಆನ್ಲೈನಲ್ಲಿ ಹೋಗೋದಾದರೆ ನೀವು ಅದೇ ಹೂಗಳಿಗೆ ಒಂದು 800-700 ಕೊಡಬೇಕಾಗುತ್ತೆ. ನಾವು 30 rupees, ಜಸ್ಟ್ 30 rupeesಗೆ ಕೊಡ್ತಾ ಇದ್ದೀವಿ. ತಿಂಗಳಿಗೆ 2000 ರೂಪಾಯಿ. 2000 ರೂಪಾಯಿ ಅಂದರೆ ಇದಕ್ಕೇನು ಕಷ್ಟ ಏನಾಗಲ್ಲ? ಗೊಬ್ಬರ ಹಾಕಬೇಕು, ಅದನ್ನ ಮೇಂಟೈನ್ ಮಾಡಬೇಕಿದೆ, ಅದಕ್ಕೂ ಕೆಲಸ. ನೀವು ಇವಾಗ ಮಗುನ ಹೆಂಗೆ ನೋಡ್ಕೊಳ್ತೀರಾ ಹಂಗೆ ಗಿಡಗಳನ್ನ ನೋಡ್ಕೊಂಡ್ರೆ ಮಾತ್ರ ಗಿಡ ಬರುತ್ತೆ. ಅಂದರೆ ಇದನ್ನು ತುಂಬ ಹೆವಿ ಏನಾದರೂ ಖರ್ಚು ಬರುತ್ತಾ ಮೇಂಟೆನೆನ್ಸ್ಗೆ? ಖರ್ಚು ಅಂತ ಬರೋದು ನಿಮಗೆ ಗೊಬ್ಬರ ಹಾಕ್ದಾಗ ಮಾತ್ರ ಗೊಬ್ಬರಕ್ಕೆ ಖರ್ಚು ಬರುತ್ತೆ. ಮತ್ತು ನೀವು ಕುರಿ ಗೊಬ್ಬರ, ಅದು ಗಂಜಲ, ಗೋಮೂತ್ರ, ಗೋಕುಪ್ಪ, ಅಮೃತ ಅಂತೆಲ್ಲ ನಾವು ಮಾಡ್ತೀವಿ. ಫುಲ್ ಕಂಪ್ಲೀಟ್ ಆರ್ಗ್ಯಾನಿಕ್ಕು. ಅದಾದ ನಂತರ ನೆಕ್ಸ್ಟ್ ಇನ್ಯಾವ್ದು ವೆಲ್ಕಮ್ ಮಾಡುತ್ತೆ ನಾನು ಕೇಳಬೇಕು ಫಸ್ಟು? ವಿಳೆದೆಲೆ ಬಳ್ಳಿ ಎಲ್ಲ ಹಾಕೊಂಡಿದ್ದೀರಾ? ಬಳ್ಳಿ ಇದೆ, ಇಲ್ಲಿ ಗೋವಾ ಇದೆ, ಬನ್ನಿ ಈ ಕಡೆ ಹಿಂಗೆ. ಈ ಕಡೆ ಹೋಗ್ಬೇಕಾ? ಎಷ್ಟಿದೆ ಮೇಡಮ್ ನಿಮ್ಮ ಸೈಟು? 60-40. 60-40. ಇಷ್ಟರೊಳಗಡೆ ಬೆಳ್ಕೊಂಡಿದ್ದೀರಾ?
ಇದು ಕಾಡು ಬಸ್ಲೆ ಅಂತ, ಇದು ಕಿಡ್ನಿ ಸ್ಟೋನ್ಗೆ ತುಂಬ ಒಳ್ಳೇದಿದು. ಸೊ ಕಿಡ್ನಿ ಸ್ಟೋನ್ಗೆ ನಾವೇನು ಮಾಡ್ತೀವಿ, ಇದು ಡಾಕ್ಟರ್ಸ್ ಹತ್ರ ಹೋಗ್ಬಿಟ್ಟು ನಾವು ಕಿಡ್ನಿ ಸ್ಟೋನ್ಸ್ನ ರಿಮೂವ್ ಮಾಡ್ಕೊಳ್ತೀವಿ. ಬಟ್ ಆಯುರ್ವೇದಿಕಲ್ಲಿ ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಇದೆ. ಇದು ನಾವು ಕ್ರಮೇಣ ತಿಂತಾ ಬಂದಾಗ ಕಿಡ್ನಿ ಸ್ಟೋನು ಸೈಜ್ ರೆಡ್ಯೂಸ್ ಆಗ್ತಾ ಬಂದು ಕಿಡ್ನಿ ಸ್ಟೋನೇ ನಿಮ್ದು ರಿಮೂವ್ ಆಗುತ್ತೆ. ಇದಕ್ಕೆ ಲೈವ್ ಎಕ್ಸಾಂಪಲ್ ನಾನೇ. ನಿಮ್ಮ ಕಿಡ್ನಿ ಸ್ಟೋನ್ ಆಗಿತ್ತು. ಸೊ ನಾವು ಇದನ್ನ ನನಗೋಸ್ಕರ ಮೇಡಮ್ ಅದೊಂದು 4 ಸೆಂಟಿಮೀಟರ್ ಅರೌಂಡ್ ಇತ್ತು. ಸೊ ನಾನು ಇದು ತಿಂತಾ ಬಂದೆ. ಲೇಡೀಸ್ಗೆ ಬೇಗನೆ ರಿಮೂವ್ ಆಗುತ್ತದು. ಸೊ ನಿಮಗೆ ಆಟೋಮೆಟಿಕ್ಲಿ ಅದು ರಿಮೂವ್ ಆಗುತ್ತೆ. ಇದು ಎಲ್ಲಿ ಸಿಗುತ್ತೆ? ಏನಾದರೂ ಮಾರ್ಕೆಟಲ್ಲಿ ಸಿಗುತ್ತಾ ಅಥವಾ ನಿಮ್ಮ ಹತ್ರನೇ? ನಮ್ಮ ಹತ್ರನೇ ನಾವೇ ಮಾರ್ತೀವಿ. ಒಂದೇ ಗಿಡ? ಇಲ್ಲ, ಇದು ಅಕ್ಕಪಕ್ಕ ಇದೆ, ನಮ್ಮ ಫಾರ್ಮಲ್ಲೂ ಹಾಕಿದ್ದೀವಿ. ಸೊ ಸುಮಾರು ಕಡೆ ಹಾಕಿದ್ದೀವಿ. ಗೊತ್ತಿರೋರು ನನ್ನ ಕಸ್ಟಮರ್ಸ್ ರೆಗ್ಯುಲರ್ಲಿ ಇದಕ್ಕೂ ಡಿಮ್ಯಾಂಡ್ ಇದೆ. ಪ್ರೀ ಆರ್ಡರ್ ಬುಕ್ಕಿಂಗ್ ಮಾಡಿನೇ ತಗೊಳ್ತಾರೆ. ಎಲ್ಲ ನಿಮ್ಮ ಹತ್ರ ಮೊಟ್ಟೆಯಿಂದ ಹಿಡಿದು ಸೊಪ್ಪಿಂದ ಹಿಡಿದು ಎಲ್ಲ ಪ್ರೀ ಆರ್ಡರ್, ಮುಂಚಿತವಾಗಿ ಬುಕ್ ಮಾಡಬೇಕು. ಏನು ಯಾವ ಥರ ಮಾಡ್ತೀರಾ ಇದನ್ನ? ಕೆಜಿ ಲೆಕ್ಕನ, ಗ್ರಾಮ್ಸ್ ಲೆಕ್ಕನ, ಎಲೆ ಲೆಕ್ಕನ? ನಾನು ಜಸ್ಟ್ ಒಂದು 5ರಿಂದ 6 ಎಲೆ ತಗೊಳ್ತೀನಿ. ಅದು ಕಟ್ ಲೆಕ್ಕದ ಥರ ಒಂದು 20 ರೂಪಾಯಿ ಕೊಡ್ತೀನಿ. ಓಕೆ. ಸೊ ಜನರಿಗೆ ನಾನು ದುಡ್ಡೇನಿದ್ದಲ್ಲ, ಹೆಲ್ತ್ ಅವೇರ್ನೆಸ್ ಬರಲಿ ಅನ್ನೋ ಕಾನ್ಸೆಪ್ಟಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಓಕೆ. ಟೊಮೊಟೊ ಎಲ್ಲ ಹಾಕೊಂಡಿದ್ದೀರಾ? ಇದೆ. ಈ ಕಡೆ ತುಳಸಿ ನೋಡಿ, ನಮ್ಮ ತುಳಸಿ ಹೆಂಗೆ ಬಂದಿದೆ. ಬೇರೆ ಎಲ್ಲೂ ಈ ಥರ ಸಿಟಿಗಳಲ್ಲಿ ನಿಮ್ಗೆ ಕಾಣಿಸಲ್ಲ. ಏನು ಕಪ್ ತುಳಸಿನಾ? ಹೌದು. ಇದರಲ್ಲೂ ಮೆಡಿಸಿನಲ್ ಪ್ರಾಪರ್ಟೀಸ್ ಜಾಸ್ತಿ ಇದೆ. ಇದನ್ನು ಮಾರ್ತೀರಾ? ಇದು ಮಾರಲ್ಲ, ಕೇಳ್ತಾರೆ ಬಂದಿರೋರಿಗೆ. ಆಲ್ಮೋಸ್ಟ್ ಸುಮಾರು ಜನ ಬಂದು ನೋಡಿ ನಮ್ಮಲ್ಲಿ ತಗೊಂಡು ಹೋಗ್ತಾರೆ. ಓಕೆ. ಹಾಂ. ಬೀಜನೂ ಮಾರ್ತೀರಾ ಮೇಡಮ್? ತುಳಸಿ ಬೀಜ ಬೀಜಗಳನ್ನ ನಾವು ಇನ್ನೂ ಮಾರಿಲ್ಲ, ಫ್ರೀ ಆಗಿ ನಾವು ಅವ್ರಿಗೆ ಕೊಡ್ತೀವಿ. ಫ್ರೀ ಆಗಿನೇ ಕೊಡ್ತೀರಾ? ಓಕೆ. ಇದು ಮನೆ ಹತ್ರ ಯಾರಾದರೂ ಬಂದಾಗ ಅವರೇ ಗೊತ್ತಿರೋರು ಬಂದು ತಗೊಂಡು ಹೋಗ್ತಾರೆ. ಓಕೆ. ತುಳಸಿ ತಿಂದೆ ತುಂಬ ದಿನ ಆಗಿತ್ತು ಮೇಡಮ್? ಓಕೆ. ಚಿಕ್ಕದ್ರಲ್ಲಿದ್ದಾಗ ತಿಂತಾ ಇದ್ದಿದ್ದು ಅಷ್ಟೇ. ನಮ್ಮ ಅಮ್ಮ ಬೆಳಗ್ಗೆ ಟೈಮ್ ತಿನ್ನಿಸ್ತಾ ಇತ್ತು. ಕೆಮ್ಮಲು ಎಲ್ಲ ಕ್ರಮೇಣ ಕಡಿಮೆ ಆಗುತ್ತೆ. ಈ ಕಪ್ ತುಳಸಿಲಿ ನಿಮಗೆ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಜಾಸ್ತಿ ಇದೆ. ಓಕೆ. ಇದನ್ನು ಮನೆ ಹತ್ರ ಬೆಳ್ಕೊಬಹುದಲ್ವಾ ಆರಾಮಾಗಿ? ಇದು ಆರಾಮ್, ಇದೇನಿಲ್ಲ. ಇದಕ್ಕೆ ಇದು ಬೇರು ಅನ್ನೋದಿಲ್ಲ. ಜಸ್ಟ್ ಇದನ್ನ ಕಟ್ ಮಾಡಿ ನೀವು ಹಿಂಗೆ ಹಾಕಿದ್ರು ಇದ್ರಲ್ಲಿ ಬೇರು ಬಂದು ಇದು ಹುಟ್ಕೊಳ್ಳುತ್ತೆ. ಅಂದ್ರೆ ಇದು ಯಾವ ತರ ಅಂದ್ರೆ ಪಾಪಸ್ ಕಳ್ಳಿ ತರ ಅದಾಗೆ ಫುಲ್ ಸ್ಪ್ರೆಡ್. ಸ್ವಲ್ಪ ತಿನ್ಬಹುದಾ? ಅಂದ್ರೆ ಯಾವ ಟೇಸ್ಟ್ ಸಿಗ್ತಲ್ಲ ನನಗೆ. ನೀವು ಜಸ್ಟ್ ಅದೊಂಥರ ನಿಮಗೆ ಟೇಸ್ಟ್ಲೆಸ್ ಥರ, ಒಗ್ರೊಗ್ರು ಥರ ಈ ಒಂದೆಲ್ಗ ಸೊಪ್ಪಿರುತ್ತಲ್ಲ ಆ ಥರ ಇರುತ್ತೆ. ಓಕೆ. ಮೇಡಮ್ ಇಲ್ಲಿ ಸೀಬೆಣ್ಣೆ ಎಲ್ಲ ಬೆಳೆಸ್ಕೊಂಡಿದ್ದೀರಾ? ಸೂಪರ್ ಅಲ್ಲ? ಏನು ಇಷ್ಟು ಚಿಕ್ಕದ್ರಲ್ಲಿ ಬಿಡುತ್ತಾ ಮೇಡಮ್? ಬೋನ್ಸಾಯಿ ಗಿಡನಾ ಇದು? ಬೋನ್ಸಾಯಿ ಇಲ್ಲ, ಇದು ನಾರ್ಮಲ್ ನಾವು ತಿಂದು ಬೀಜ ಹಾಕಿರೋದು. ಅದು ಎಷ್ಟಕ್ಕೆ ಬಂದಿದೆ. ಓಕೆ. ಸೂಪರ್ ಮೇಡಮ್. ನಿಮ್ಮ ನಂಬರ್ ಕೊಡ್ಬೋದಾ? ಯಾರಾದರೂ ಮೈಸೂರಿಯನ್ಸ್ ನಿಮ್ಮನ್ನು ಭೇಟಿ ಮಾಡಬೇಕು ಅಥವಾ ಸಂತೆಗಳಿಗೆಲ್ಲ ವಿಸಿಟ್ ಮಾಡೋದಕ್ಕೆ ಮತ್ತು ಪ್ರೀ ಆರ್ಡರ್ ಬುಕ್ ಮಾಡಬೇಕು ಅಂತ ಹೇಳಿದಾಗ ನಿಮ್ಮ ನಂಬರ್ ನಾವು ಪ್ರೊವೈಡ್ ಮಾಡ್ಬೋದಾ? ಖುಷಿ ಆಯಿತು ಮೇಡಮ್. ಇಂಡಿಪೆಂಡೆಂಟಾಗಿ ನೀವು ಒಂದು ಬದುಕನ್ನು ಕಟ್ಕೊಬೇಕು ಅಂತ ಹೇಳಿ, ಈ ಥರ ಒಂದು ಆರ್ಗ್ಯಾನಿಕ್ಕಾಗಿ ಸಾವಯವ ರೀತಿಯಲ್ಲಿ ಜನಗಳಿಗೆ ತಲುಪಿಸ್ಬೇಕು ಅಂತ ಹೇಳಿ ನಿಮ್ಮ ಆರೋಗ್ಯಯುಕ್ತವಾದಂಥ ಒಂದು ಕಾನ್ಸೆಪ್ಟ್ ಮಾಡಿದ್ರಲ್ಲ, ತುಂಬ ಇಷ್ಟ ಆಯಿತು. ನಾನು ನೆಕ್ಸ್ಟ್ ಬರೋಣ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.